ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವುದು ವೀರಶೈವ ಪರಂಪರೆಯ ಮಹಾನ್ ಮಹಿಳಾ ವಚನಕಾರ್ತಿ ಸಂಚಿ ಹೊನ್ನಮ್ಮ ಅವರ ಅಮೂಲ್ಯ ವಚನಗಳ ಬಗ್ಗೆ. ಸಂಚಿ ಹೊನ್ನಮ್ಮನ ವಚನಗಳು ಸ್ತ್ರೀ ಪುರುಷ ಭೇದವಿಲ್ಲ, ಜಾತಿ ಕುಲ ಭೇದವಿಲ್ಲ, ಭಕ್ತಿ ಮಾತ್ರ ಮುಖ್ಯ ಎಂಬುದನ್ನು ನಮಗೆ ಸಾರುತ್ತವೆ. ಅವರು ಹೇಳ್ತಾರೆ, ಗುರು ಒಂದೇ, ಲಿಂಗ ಒಂದೇ, ಜಂಗಮ ಒಂದೇ ಎಂದ ಮೇಲೆ ಸ್ತ್ರೀ ಪುರುಷ ಭೇದವೇಕೆ ಎಂದು. ಈ ವಚನದ ಅರ್ಥ ತುಂಬ ಆಳವಾಗಿದೆ. ದೇವರ ಮುಂದೆ ಎಲ್ಲವೂ ಒಂದೇ, ಹೆಣ್ಣು ಗಂಡು ಎಂಬ ವ್ಯತ್ಯಾಸವನ್ನು ಮನುಷ್ಯನೇ ಸೃಷ್ಟಿಸಿದ್ದಾನೆ, ದೇವರು ಅಲ್ಲ. ಇನ್ನೊಂದು ವಚನದಲ್ಲಿ ಅವರು ಹೇಳುತ್ತಾರೆ, ಕಾಯಕವೇ ದೇವಾಲಯ, ಮನವೇ ದೀಪ. ಅಂದರೆ ದೇವರನ್ನು ಹೊರಗೆ ಹುಡುಕಬೇಡಿ, ನಮ್ಮ ದೇಹವೇ ದೇವಾಲಯ, ನಮ್ಮ ಮನಸ್ಸಿನ ಶುದ್ಧತೆಯೇ ನಿಜವಾದ ಪೂಜೆ ಎಂದು. ಮತ್ತೊಂದು ವಚನದಲ್ಲಿ ಅವರು ಸಮಾಜಕ್ಕೆ ಪ್ರಶ್ನೆ ಹಾಕುತ್ತಾರೆ, ಜಾತಿ ಕೇಳಿದರೆ ಕಾಯ ನಾಚುತ್ತದೆ, ಭಕ್ತಿ ಕೇಳಿದರೆ ಲಿಂಗ ಹೊಳೆಯುತ್ತದೆ ಎಂದು. ಜಾತಿ ಕೇಳುವುದು ಮನುಷ್ಯನ ಸಣ್ಣತನ, ಭಕ್ತಿ ಮಾತ್ರ ಮನುಷ್ಯನನ್ನು ದೊಡ್ಡವನನ್ನಾಗಿಸುತ್ತದೆ ಎಂದು ಸಂಚಿ ಹೊನ್ನಮ್ಮ ನಮಗೆ ಬೋಧಿಸುತ್ತಾರೆ. ಅವರ ವಚನಗಳು ಇಂದಿನ ಸಮಾಜಕ್ಕೂ ತುಂಬ ಪ್ರಸ್ತುತ. ಸಮಾನತೆ, ಆತ್ಮಗೌರವ ಮತ್ತು ಭಕ್ತಿ ಇವೇ ಜೀವನದ ನಿಜವಾದ ಮೌಲ್ಯಗಳು ಎಂದು ಅವರು ಸಾರುತ್ತಾರೆ. ಇಂತಹ ಮಹಾನ್ ವಚನಕಾರ್ತಿಯ ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾನವೀಯತೆ ಹೆಚ್ಚುತ್ತದೆ. ನಿಮಗೆ ಈ ವಚನ ವಿವರಣೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.